ಹೇಳಿ ಸರ್, ನೀವೆಲ್ಲ ಒಟ್ಟಿಗೆ ಪ್ಲಾನ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರು ಅವರು. ನಿಮ್ಗೆ ಅಂದ್ರೆ ಏರ್ಪೋರ್ಟ್ ಇಂದ ಇಳಿದ ಬಳಿಕ ನಿಮ್ ರೂಮ್ಗೆ ಹೋಗೋ ತನಕ ಅಥವಾ ಸೈಟ್ ಸೀಯಿಂಗ್ ಪ್ರದೇಶದಲ್ಲಿ ಏನಾದ್ರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ಅಥವಾ ಯಾರ್ದಾದ್ರೂ ಪ್ರಶ್ನೆ ಅನ್ಯೂಶುವಲ್ ಇವ್ನು ಯಾಕೆ ಹಿಂಗೆ ಕೇಳ್ತಿದ್ದಾನೆ ಅಂತ ಅನಿಸ್ತಾ? ಆಮೇಲೆ ಸೆಕ್ಯೂರಿಟಿ ನೀವು ಹೋಗಿದ್ದು ಅಷ್ಟೂ ದೂರ ಹೆಂಗಿತ್ತು ಅಂತ? ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ, ಚಾರ್ಟರ್ಡ್ ಅಕೌಂಟೆಂಟ್. ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಂತರ ಅದೇ 20th ಅಲ್ಲಿ ರೀಚ್ ಆಗಿ ಅಲ್ಲಿ ಸೇಮ್ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು 21st ಸೋನ್ಮಾರ್ಗ್ ಹೋದ್ವಿ, 22nd ಗುಲ್ಮಾರ್ಗ್. ಅದೇ ರೀತಿ ಹೇಳ್ದಂಗೆ ಎಲ್ಲರೂ ನಮಗೆ ವಾಪಸ್ ಬರುವಾಗ ಸ್ವಲ್ಪ ಫೋನು ರಿಲೇಟಿವ್ಸು ಫ್ರೆಂಡ್ಸು ಇವರೆಲ್ಲಿಂದ ಫೋನ್ ಬರ್ತಾ ಇತ್ತು. ಬಟ್ ನಮಗೆ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಆದರೆ ನಾವು ತುಂಬ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ರೂಮಿಗೆ ಬಂದ ಮೇಲೆ ಒಂದ್ಸಲ ಟಿ ವಿ ನೋಡಿದ ನಂತರ ನೀವು ಆವಾಗ ಕ್ರಿಕೆಟ್ ಅಂತ ನಮ್ಗೆ ಏನು ಅನಿಸ್ತಾ ಅಂದರೆ ಈ ಇಲೆಕ್ಷನಲ್ಲಿ ರಿಸಲ್ಟ್ ಸೀಟ್ ಜಂಪ್ ಆಗ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಇತ್ತು. ಆವಾಗ ಸ್ವಲ್ಪ ಅಂದರೆ ತುಂಬ ಬೇಜಾರಾಯಿತು ಎಲ್ಲ ನೋಡಿ. ಎಸ್ಪೆಷಲಿ ನಮ್ಮ ಮಕ್ಕಳೆಲ್ಲ ಇದ್ದರು, ಇವರಿಗೆಲ್ಲ ಏನು ಮಾಡೋದು ನೆಕ್ಸ್ಟು ಅನ್ನೋಂಥದ್ದು. ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ಅದೇ ಜಾಗಕ್ಕೆ ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಇತ್ತು. ಅಲ್ಲಿನ ಮತ್ತು ನೀವು ಅನ್ಯೂಶ್ವಲ್ ಅಂತ ಹೇಳಿದ್ರೆ ಇಲ್ಲ, ಅಲ್ಲಿನವ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಏನು ಅದ್ರ ಬಗ್ಗೆ ಅವರ ಅಲ್ಲಿನ ಜನರ ಬಗ್ಗೆ ನಮ್ಗೆ ಯಾರು ಟೂರಿಸಮ್ ಡಿಪಾರ್ಟ್ಮೆಂಟ್ ಅಥವಾ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲ ನಮ್ಮನ್ನ ಎಲ್ಲ ರೀತಿಯಿಂದನೂ ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇವನ್ ಅವರು ಹೇಳ್ತಾ ಇದ್ರು ಲಾಸ್ಟ್ 4-5 ಇಯರ್ಸಿಂದ ಅವರ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅಂತ. ಎಲ್ಲರೂ ತುಂಬ ಬಿಸ್ನೆಸ್ಸನ್ನು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೊಸ ಟ್ಯಾಕ್ಸಿ ತೊಗೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಿದ್ದಾರೆ. ಇನ್ನು ನಮಗೆ ನಮ್ಮ ಟೂರ್ ಗೈಡ್ ಹೇಳ್ತಾ ಇದ್ರು, ಈ ಇನ್ಸಿಡೆಂಟ್ ಆದಮೇಲೆ ನಾವು ನೆಕ್ಸ್ಟ್ ಡೇ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾ ಇದ್ರು, ಇದು ನಿಮ್ಮ ಈ ಜನರಿಗಿಂತ ನಮ್ಮ ಜೀವನ, ನಮ್ಮ ಲೈಫ್ ಮೇಲೆ ಇದು ಹೊಡೆತ ಕೊಟ್ಟಿರೋದು. ನಮ್ಮ ಕಾಶ್ಮೀರ ಜನರನ್ನ ಕೊಂದಿದ್ದಾರೆ ಅವರು, ಬೇರೆಯವ್ರನ್ನೆಲ್ಲ ನಮ್ಮ ಲೈಫ್ನ ಕೊಂದಿದ್ದಾರೆ. ಅವ್ರು ಎಲ್ಲರೂ ಕೂಡ ಇವನ್ ನಾವು ವಾಪಸ್ ಹೊರಡುವಾಗಲೂ ಕೂಡ ಅವ್ರು ಹೇಳ್ತಾ ಇರೋದು ಒಂದೇ, ಸರ್ ಯಾಕೆ ಹೋಗ್ತೀರಾ, ಇನ್ನೊಂದು 2 ದಿನ ಇದ್ದು ಹೋಗಿ, ನಾವು ಡೆಫಿನೆಟ್ಲಿ ನಾವು ಇದ್ದೀವಿ ನಿಮ್ಮ ಜೊತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು. ನೀವು ಹೇಳಿ ಸರ್, ನಿಮ್ದು ಪ್ಲಾನ್ ಹೆಂಗಿತ್ತು, ಎಲ್ಲಿ ತನಕ ಹೋಗಿದ್ರಿ, ಆಮೇಲೆ ಜಸ್ಟ್ ಮಿಸ್ ಆದಂತಹ ಅನುಭವ ನಿಮ್ದು ಎಲ್ಲರದ್ದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಆ ಪೊಸಿಷನ್ಗಳಲ್ಲಿ ನಿಮ್ಮನ್ನೆಲ್ಲ ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟನೇ ಬಿಡಿ ಈಗ. ಬಟ್ ನೀವು ಹೇಳಿ, ಸಾವನ್ನ ತುಂಬಾ ಹತ್ರದಲ್ಲಿ ನೋಡ್ಕೊಂಡು ಬಂದವ್ರು ನೀವೆಲ್ಲ. ತುಂಬ ಹತ್ರದಿಂದನೇ ಟೆರರಿಸ್ಟ್ ಅಟ್ಯಾಕ್ನ ನೋಡಿರೋನು. ತುಂಬ ನಾವು ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತಿದ್ವಿ. ನಮ್ಮ ಗ್ರಾಚಾರ ಏನಾಯ್ತೋ ಗೊತ್ತಿಲ್ಲ. ಎಷ್ಟು ದೂರ ಇದ್ರಿ ಸರ್? 5 ಮಿನಿಟ್ಸ್ ಅಲ್ಲಿ ರೀಚ್ ಆಗಿ ಅಷ್ಟೇನಾ? ಅಲ್ಲಿ ಮೇಲ್ಗಡೆ ಹತ್ತಾ ಇದ್ರ ನೀವು? ತುಂಬ ಹತ್ರದಲ್ಲಿ. ಅಂದ್ರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ ಕುದುರೆ ಹತ್ತಿ 5 ಮಿನಿಟ್ಸ್ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಅರ್ಧ ಕಿಲೋ 500 ಮೀಟರ್ಸ್ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಹತ್ರನೇ. ಕುದುರೆ ಎಲ್ಲ ಆ ಸೌಂಡ್ ಎಲ್ಲ ಕೇಳಿಸಿದ ತಕ್ಷಣ ನನ್ನ ಕುದುರೆ ರಿವರ್ಸ್ ನಿಂತ್ಕೊಬಿಡ್ತು. ನಾನು ರಿವರ್ಸ್, ನಂದೇ ಫಸ್ಟ್ ಕುದುರೆ ಹೋಗಿದ್ದೆ ನಮ್ಮ ಗ್ಯಾಂಗಲ್ಲಿ. ನನ್ನ ಕುದುರೆ ಅವಾಗ ರಿವರ್ ನಿಲ್ಲಿಸ್ತಲ್ಲ, ಅವಾಗ ಅವನು ಟ್ರೈನರ್ ಇರ್ತಾರೆ, ಕುದುರೆ ಟ್ರೈನರ್, ಅವನು ಗೊತ್ತಾಯ್ತು ಏನೋ ಗೊತ್ತಿಲ್ಲ, ಇಳ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಮ್ಮನ್ನೆಲ್ಲ, ಇಳಿದು ಬಿಡಿ ಅಂತ. ನಮಗೆ ಯಾಕೆ ಏನು ಅಂತ ನಾನು ಇಳೋದಕ್ಕಿಂತ ಮೊದಲು ಅವ್ನು ಕೇಳ್ತಾ ಇದ್ದೆ, ಏನು ಮರ್ಗಾಯ ಮಾರ್ದಿಯಾ ಅಂತ ಹೇಳ್ದ. ಓಕೆ, ಆ ಸೌಂಡಿಗೂ ನಮಗೂ ಹಾರಿ ಆಗಿರ್ಬೋದು ಏನೋ ಅಂತ ನಾವು ಇಮ್ಮಿಡಿಯೇಟ್ ಇಳ್ಕೊಂಡ ತಕ್ಷಣ ನಮ್ಮ ಎಲ್ಲರನ್ನೂ ಒಂದು ಕಡೆ ನಿಲ್ಲಿಸ್ಕೋಬೇಕಲ್ಲ, ನಿಲ್ಲಿಸ್ಕೊಂಡು ತುಂಬ ಜನ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕುದುರೆ ಓಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂದು 4-5 ಒಂದು ಹತ್ತತ್ರ ಒಂದು 25-30 ಕುದುರೆ ಸೆಟ್ ಟೈಮ್ ಓಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಕುದುರೆನ ಒಂದು 100 ಕುದುರೆ ಸಿತ್ತು. ಆ ಕುದುರೆ ಓಡೋ ಸ್ಪೀಡು ನಾವು ಭಯ ಬಿದ್ದು ಈ ಕಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಬಂದಮೇಲೆ ನಾವು ಮತ್ತೆ ಆಲ್ಮೋಸ್ಟ್ ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ. ಪಾರ್ಕಿಂಗ್ ಪ್ಲೇಸ್ ಬಂದಾಗ ಅಲ್ಲಿವರೆಗೂ ಫಿಯರ್ ಇತ್ತು. ಗಾಡಿ ಹತ್ಕೊಂಡು ಆದ್ರೂ ಹೋಗಕ್ಕೆ ಮನಸ್ಸಾಗಲಿಲ್ಲ ನಮಗೆ, ಏನಾಗಿದೆ ಅಂತ ನೋಡೋಣ ಅಂತ. ಅಲ್ಲಿ ಪಂಜಾಬಿ ಸ್ವಲ್ಪ ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓ ಮರ ಹಸ್ಬೆಂಡ್ಗೂ ಮರ್ದಿಯಾ ಅಂತ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಪಂಜಾಬ್ ಅವ್ರಿಗೇನೋ ಆಗಿದೆ ಅಂತ ನಾವು ಅನ್ಕೊಂಡಿದ್ವಿ. ನೀವೆಷ್ಟು ಜನ ಇದ್ರಿ ಅಲ್ಲಿ? ಅಂದ್ರೆ ಮೇಡಮ್ ನಮ್ಮ ಕಡೆಯವರು ಟೋಟಲ್ ಆಗಿ ಒಂದು ಆವರೇಜ್ 4,000 ಜನ ಇದ್ರು. 4,000-5,000 ಅಲ್ಲ, ನೀವು ಹೋಗಿದ್ದು ನಮ್ಮ ಗ್ರೂಪಲ್ಲಿ 18 ಮೆಂಬರ್ಸ್ ಇದ್ದೀವಿ ನಾವು. 18 ಜನ ಇದ್ರಿ. ಓಕೆ. ಅದಾದಮೇಲೆ ನಾವೆಲ್ಲ ಗಾಡಿ ಹತ್ಕೊಂಡ್ವಿ. ನಮ್ಮದು ಗಾಡಿ ಎಲ್ಲ ಮೂವ್ ಆಯಿತು. ಬಟ್ ಯಾಕೋ ಮನಸ್ಸಾಗಲಿಲ್ಲ. ಇನ್ನೊಂದ್ಸಲ ಒಂದು ರೌಂಡ್ ತೊಗೊಂಡು ಬಂದು ನಮ್ಮವ್ರು ಏನಾರು ಆಗಿದೆಯಾ ಅಂತ ನೋಡೋಕ್ಕೆ ಸ್ಟಾರ್ಟ್ ನೋಡೋಣ ಅಂತ ನಿಂತ್ಕೊಂಡ್ವಿ. ಬಟ್ ಆಗಲಿಲ್ಲ. ಅಷ್ಟೊತ್ತಿಗೆ ಆರ್ಮಿ ಎಲ್ಲ ಬಂದುಬಿಟ್ರು. ಆಂಬುಲೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಂಬುಲೆನ್ಸ್ ಬರೋ ಸ್ಪೀಡಿಗೆ ಗೊತ್ತಾಗೋಯ್ತು ಅಲ್ಲಿ ಟೆರರಿಸ್ಟ್ ಎಷ್ಟು ಜನ ಇಬ್ಬರನ್ನ ಹೊಡೆದಿರ್ಬೋದು ಅಂತ ಅಷ್ಟೇ ನಮ್ಗೆ ಗೊತ್ತಾಗಿದ್ದು. ಆ ಸ್ಪೀಡಿಂದ ಓಡಿ ಬರ್ತಾರಲ್ಲ, ಅಲ್ಲಿ ಕೈ ಕಾಲು ಮುರಿದಿದೆ ಅಂತ ನಮ್ಗೆ ಆ ಇಮೇಜಿನರಿ ಇತ್ತು. ಗಾಡಿ ಹತ್ಕೊಂಡು ನಾವು ಸ್ವಲ್ಪ ಮುಂದೆ ಬಂದ ತಕ್ಷಣ ಆರ್ಮಿ ಎಲ್ಲ ಬಟಾಲಿಯನ್ ಎಲ್ಲ ಹೋಗ್ತಾ ಇತ್ತು. ಆವಾಗ ನನಗೆ ಒಂದು ನ್ಯೂಸ್ ಬಂತು, ಶಿವಮೊಗ್ಗದವ್ರನ್ನ
ಹಾಕಿದ್ದಾರೆ ಮಂಜುನಾಥನ್ ಅವ್ರನ್ನ ಅಂತ. ಅವಾಗ ಈ ಭಯ ಐತಲ್ಲ, ಭಯ ಎಲ್ಲ ಹೊಟ್ಟೋಯ್ತು, ಒಂದು ಕಿಚ್ಚು ಸ್ಟಾರ್ಟ್ ಆಗೋಯ್ತು. ಏನಾರಾಗಲಿ ವಾಪಸ್ ಹೋಗೋಣ ಅನ್ನೋ ಲೆವೆಲ್ ಬಂದ್ಬಿಟ್ಟು ನಾವು ಒಂದು 3 ಮೆಂಬರ್ಸು ಮಂಜುನಾಥ್ ಅವ್ರು ಸತ್ತೋಗಿದ್ದಾರಂತೆ, ಅವ್ರ ತಾಯಿ, ಮಗು, ಹೆಂಡತಿ ಇಬ್ಬರೇ ಇದ್ದಾರಂತೆ ಅಂತಂದು. ನೆಕ್ಸ್ಟ್ ನಾವು 3 ಜನ ಮಾತಾಡ್ತಾ ಇದ್ವಿ, ಅರೆ ನಾವು ಹೋಗೋಣ, ಅವ್ರಿಗೆ ಏನಾಗುತ್ತೆ ನಮ್ಮ ಕಡೆಯಿಂದ ಮಾರಲ್ ಸಪೋರ್ಟಾಗಿ ನಿಂತ್ಕೊಳ್ಳೋಣ, ಏನಾವತ್ತು ಆಗಲಿ ಅನ್ನೋ ಲೆವೆಲಲ್ಲಿ ಆ ಲೆವೆಲ್ ಥಿಂಕ್ ಮಾಡ್ತಿದ್ವಿ. ಅದು ಅಷ್ಟೊತ್ತಿಗೆ ಮತ್ತೆ ನ್ಯೂಸ್ ಚಾನೆಲಿಂದ ಫೋನ್ ಬಂತು, ಈ ಥರ ಎಲ್ಲ ಆಗಿದೆ, ಏನಾಗಿದೆ, ಲೈವ್ಸ್ ಎಲ್ಲ ಇದು ಮಾಡಿದ್ವಿ. ಈ ಲೋಕಲ್ ಕಾಶ್ಮೀರಿಗಳು ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ, ನೀವು ಇಷ್ಟೆಲ್ಲ ಇನ್ಸಿಡೆಂಟ್ ಆಯ್ತು, ಇಷ್ಟೆಲ್ಲ ಪ್ಯಾನಿಕ್ ಸಿಚುವೇಶನ್ ಆಯ್ತಲ್ಲ, ಅಲ್ಲಿ ಎಷ್ಟು ಜನ ಇದ್ರು, ಅವ್ರದ್ದು ಬಿಹೇವಿಯರ್ಸ್ ಹೇಗಿತ್ತು ಅಂತ? ಓಕೆ, ಸ್ವಲ್ಪ ಜನ ಗ್ಯಾಂಗ್ ಎಲ್ಲ ಮಾತಾಡ್ತಾ ಇದ್ರು, ಏನು ಅಂತ ಈಗ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಬಟ್ ಯಾಕೆ ಬೇಕು ಅಂತ ಹೇಳಿ ನಾವು ನಮ್ಮ ಗ್ಯಾಂಗಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ, ದೆನ್ ವಿಲ್ ಗೋ ಅಂತ ಹೋಗ್ತಾ ಇದ್ವಿ. ಬಟ್ ಆರ್ಮಿ ಯಾವಾಗ ಬಂತು, ಆರ್ಮಿ ವೆಹಿಕಲ್ಸ್ ಎಲ್ಲ, ಆಂಬುಲೆನ್ಸ್ ಎಲ್ಲ ತುಂಬ ಜಾಸ್ತಿ ಆಯಿತು. ಮುಂದೆ ಒಂದು ಹತ್ರ ಹೋಗಿ ನಮ್ಗೆ ಯಾಕೋ ಮನಸ್ಸೇ ಆಗ್ತಿರ್ಲಿಲ್ಲ. ಅಷ್ಟೊಂದು ಶಿವಮೊಗ್ಗದವ್ರು ಡೆತ್ ಆಗಿದೆ ಅಂದ ತಕ್ಷಣನೇ ಮತ್ತೆಲ್ಲ ಹೇಳಿದ್ಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಏನಾಗಿದೆ ಅಂತ ನೋಡೋಣ ಅನ್ನೋ ಅದು ಕ್ಯೂರಿಯಾಸಿಟಿ ಇತ್ತು, ನಾವು ಹೋಗೋಣ ಅನ್ನೋ. ದೆನ್ ಮತ್ತೆ ಅಲ್ಲಿ ಬಿಡಲ್ಲ ಅಂತ ಗೊತ್ತಾಗಿ ಮೂವ್ ಆದ್ವಿ. ಮೂವ್ ಆದಮೇಲೆ ಅವತ್ತು ನೈಟು ನಮಗೆ ಒಂಥರ ಪೇನೇ ಇತ್ತು, ರೋಷ ಇತ್ತು, ಭಯ ಇರಲಿಲ್ಲ. ಬಿಡಿ ನಮಗೆ ಭಯ ಹೊಟ್ಟೋಯ್ತದು. ಬಟ್ ನೀವು ಹೋಗ್ತಿದ್ರಿ ಅಂತ ಅಂದ್ರಲ್ಲ ಆ ವ್ಯಾಲಿಯಲ್ಲಿ, ಅಲ್ಲಿಂದ ಈ ರಾಷ್ಟ್ರೀಯ ರೈಫಲ್ಸ್ದು ಜವಾಬ್ದಾರಿಯಲ್ಲಿ ಅಂದ್ರೆ ಆರ್ಮಿ ಇದು ಒಂದು ಭಾಗ ಅವರು. ಸೊ ಅವ್ರನ್ನೆಲ್ಲ ನೀವು ಲಾಸ್ಟ್ ನೋಡಿದ್ಯಲ್ಲಿ ಅಂತ, ಅವ್ರು ಎಷ್ಟು ಜನ ಇದ್ರು, ಪ್ರೆಸೆನ್ಸ್ ಇತ್ತ ಆರ್ಮಿದು ಅಲ್ಲಿ? ಆರ್ಮಿ ಇಲ್ಲೇ ಇಲ್ಲ ಅಂತ ಅಂತಿದ್ದಾರೆ. ನಾವು ಕುದುರೆಯಲ್ಲಿ ಹತ್ತಿ ಮೇಲೆ ಹೋಗೋ ಅಲ್ಲೆಲ್ಲ ಏನು ಇರಲ್ಲ, ಓಕೆ, ರೋಡಲ್ಲಿ ಆರ್ಮಿ ಇರುತ್ತೆ. ಶ್ರೀನಗರದಲ್ಲಿ ತುಂಬಾ ಟೈಟ್ ಆಗಿದೆ, ಓಕೆ, ಹೆಜ್ಜೆಗೂ ಆರ್ಮಿ ಇದ್ದಾರೆ. ಬಟ್ ಈ ಟೂರಿಸ್ಟ್ ಪ್ಲೇಸಲ್ಲಿ ಆರ್ಮಿ ಇರಲಿಲ್ಲ. ಮೋಸ್ಟ್ಲಿ ಅದು ಆರ್ಮಿದ ಅಥವಾ ಕಾಶ್ಮೀರ್ ಪೊಲೀಸ್ ಇರ್ಬೇಕಾಗಿತ್ತು. ಆ ಬಾರ್ಡರ್ ಎಲ್ಲ ಯಾರು ಇದ್ದಿದ್ರೆ ಒಬ್ರಿಬ್ರು ಗನ್ ಇದ್ರು ಅವ್ರು ಎದುರ್ಬಿಟ್ಟು ಓಡೋಗ್ತಿದ್ರು. ಆ ಸೇಫ್ಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನಿಸ್ತು ಅಷ್ಟೇ. ಪಹಲ್ಗಮ್ ಏರಿಯಾದಲ್ಲಿ ಹೋಗುವ ಪ್ರತಿ ರೋಡಿನಲ್ಲಿ ಪಕ್ಕಕ್ಕೆ ಸಣ್ಣ 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 4-5 ಮನೆಗಳು, 10 ಮನೆಗಳು, 12 ಮನೆಗಳು, ಈ ಅನ್ಅಥರೈಸ್ಡ್ ಕಬ್ಜಾ ಹೊಡಿತಾರಲ್ಲ ಜನ. ನಮ್ಮಲ್ಲೆಲ್ಲ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀವಿ ನಾವು. ಅಂದ್ರೆ ಕಬ್ಜಾ ಮಾಡ್ಬೇಕಾದ್ರೆ ಮೊದಲು ಸಣ್ಣ ಟೀನ್ ಹೊಡಿತಾರೆ, ಆಮೇಲೆ ಒಂದು ಕಬ್ಬಣ ರಾಡ್ ಹಾಕ್ತಾರೆ, ಹೀಗೆಲ್ಲ ಮಾಡೋ ಸಹಜವಾಗಿ ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲೆಲ್ಲೂ ಕಾಮನ್ ಆಗಿದೆ. ಆ ದೃಶ್ಯಗಳು ಕೂಡ ನನ್ನ ಗಮನಕ್ಕೆ ಬಂದು, ಸೊ ಬಹುತೇಕ ಅದು ಅರಣ್ಯ ಪ್ರದೇಶ ಇದೆ, ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಪ್ರದೇಶ ಇರೋದ್ರಿಂದ ಆ ಮೊದಲೇ ನೋಟಿಫೈಡ್ ಊರುಗಳಿವೆ, ಊರುಗಳು ಕಂಡಿವೆ, ಊರುಗಳಲ್ಲಿ ಬೋರ್ಡ್ಗಳಿವೆ. ಆದರೆ ಅರಣ್ಯದಲ್ಲಿ ಬೇರೆ 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 ಸ್ಥಳಗಳಲ್ಲಿ ಒಂದು 10, 12, 15, 20 ಈ ಟೈಪ್ ಶೆಡ್ಗಳು ಹೊಡಿರ್ತಕ್ಕಂಥ ಮನೆಗಳ ನನ್ನ ಗಮನಕ್ಕೆ ಬಂದು, ಅದ್ರ ಬಗ್ಗೆ ಸರ್ಕಾರ ವಿಚಾರ ಮಾಡಬೇಕು, ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ವಿದೌಟ್ ಪರ್ಮಿಷನ್ ಯಾರೂ ವಾಸ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಲ್ಲಿ ಬಹುತೇಕ ಅನಾಧಿಕೃತವಾಗಿ ಜನರು ಕೆಲವರು ವಾಸ ಮಾಡಿದ್ದಾರೆ ಅಂತಕ್ಕಂಥ ನನ್ನ ಗಮನಕ್ಕೆ ಅಲ್ಲಿ ಬರ್ತದೆ. ನಾನು ಕೇಳಿದ್ದೀನಿ, ಇಲ್ಲ ಆಧಾರ್ ಕಾರ್ಡ್ ಇಲ್ಲಿ ಏನಾದರೂ ನೋಟಿಫೈಡ್ ಮಾಡಿದಾರ, ವಿಲೇಜ್ ಅಂತ ನೋಟಿಫೈಡ್ ಮಾಡಿದಾರ ಅಂತ ನಾವು ವಾಹನವನ್ನು ನಿಲ್ಲಿಸಿ ಕೇಳಿದ್ದೀವಿ ಬೇಕಂತೇಳಿ. ಇಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗ್ತಾರಾ, ನೀವು ಎಲ್ಲಿ ಹೋಗ್ತೀರಾ ಅಂತ ಎಲ್ಲ ಕೇಳಿದ್ದೀವಿ. ಅಮರ ಓನ ಏನೇ ಇದೇ ಥರ ಮಾತಾಡಿದ್ರು. ಒಂದು ಅಲ್ಲಿ 2 ಮೈಂಡ್ ಕಡೆ, ಬಿಸ್ನೆಸ್ ಮೈಂಡ್ ಇರೋದು ಯಾವ ಥರ ಮೈಂಡ್ ಇದೆ ಅಂದರೆ, ಬಿಸ್ನೆಸ್ ವ್ಯಾಪಾರಿಗಳ ಮೈಂಡ್ ಭಾಳ ಅದ್ಭುತ. ಅವರು ಭಾಳ ನಮಗೆ ದೊಡ್ಡ ಆತಿಥ್ಯ ರಾಜ ಸತ್ಕಾರ ಮಾತಾಡ್ತಕ್ಕಂಥದ್ದು, ಅವರ ಭಾಷೆಯ ಮೃದು ಭಾಷೆ ನೋಡಿದ್ವಿ. ಅಲ್ಲಿ ಒಂದು ಕಂಡೆ ಬಿಸ್ನೆಸ್ಸರಲ್ಲಿ ಯಾವುದೇ ಒಂದು ವಸ್ತು ಮಾರಾಟ ಮಾಡಬೇಕಾದ್ರೆ ಅವರು 4 ಪಟ್ಟು ಜಾಸ್ತಿ ದರ ಹೇಳ್ತಾರೆ. ನಾನು ಒಂದು ಕಡೆ ಇಲ್ಲ, 4-5 ಪಾಯಿಂಟ್ ಕಡೆ ಅಬ್ಸರ್ವ್ ಮಾಡಿದ್ದೀನಿ. ₹1 ಇದ್ದರೆ ಅಂದರೆ ಎಕ್ಸಾಂಪಲ್ 1,000ದ ವಸ್ತು ಇದ್ದರೆ 4,000 ಹೇಳ್ತಾರೆ. ಕೊನೆಗೆ ಚುಕಾಯಿಸ್ತಕ್ಕಂಥದ್ದು ಅದು ನಾರ್ಮಲ್ ಆಗಿ ನಾವು ಇಲ್ಲೂ ಎಲ್ಲಾದ್ರೂ ಟೂರಿಸಂ ಪ್ಲೇಸ್ ಅವರು ಇರೋದನ್ನ 400-500 ಅದನ್ನ ರೆಸ್ಪೆಕ್ಟ್ ಮಾಡೋದು. ಇನ್ನೊಂದು ಮುಖ್ಯವಾಗಂಡೆ, ನಾನು ಲೋಕಲ್ ದರನೇ ಮಾತಾಡಿಸಿದೆ. ಒಂದು ಸರ್, ಈ ಬಿಸ್ನೆಸ್ ಮ್ಯಾನ್ಗಳು ಕಂಪೇರ್ ನಾವೆಲ್ಲ ಕಡೆ ನೋಡಿದ್ರು ಅವ್ರು ಯಾವತ್ತೂ ಕೋಪ ಮಾಡ್ಕೊಳ್ಳೋದು, ಕಸ್ಟಮರ್ ತಗೋಬಾರ್ದು ಅನ್ನೋ ವಿಚಾರ ಅಲ್ಲ. ಇಲ್ಲ, ನೀವು ₹1 ಪ್ರಾಡಕ್ಟ್ ತೋರಿಸ್ತಾರೆ, ₹1 ಕೇಳಿದ್ರು ನಮ್ಮಲ್ಲಿ ಕೋಪ ಮಾಡ್ತಾರೆ. ಅಬ್ಸರ್ವ್ ಮಾಡಿದ್ರೆ. ಬಟ್ ಇನ್ನೊಂದು ಲೋಕಲ್ ಪೀಪಲ್ ಮಾತಾಡ್ಸಿ ನಾನು ಇಳಿದು ಊರುಗಳಲ್ಲಿ ಅಲ್ಲಿ ಅವ್ರ ಮೈಂಡ್ ಬೇರೆ ಸೆಟ್ ಇದೆ ಸರ್. ಲೋಕಲ್ ಪೀಪಲ್ ಆರ್ ವೆರಿ ಗುಡ್. ಇಲ್ಲ, ಕಾಶ್ಮೀರಿಯನ್ಸ್ ಗುಡ್ ಬಿಸ್ನೆಸ್ ಮ್ಯಾನ್ ಅವ್ರು ಹೇಳೋದಕ್ಕೂ ನಂದು ವ್ಯತ್ಯಾಸ. ಒಂದೇ ನಿಮಿಷ. ಅರ್ನಿಕಾ ಮತ್ತೆ ಹೋಗ್ತೀಯಾ? ಬಂದೆ ಹೋಗ್ತೀಯಾ? ಮತ್ತೆ ಹೋಗ್ಬೇಕಾ? ಹೋಗ್ತೀಯಾ? ಹೌದು. ಏನಕ್ಕೆ ಹೋಗ್ತೀಯಾ? ಏನಕ್ಕೆ ಹೋಗ್ಬೇಕು? ಯಾಕಂದ್ರೆ ಮಜಾ ಬರ್ತಾಯಿತ್ತಿಲ್ಲ. ಟೆರರಿಸ್ಟ್ ಇರಲಿಲ್ಲ ಅಂದ್ರೆ ತುಂಬಾ ಮಜಾ ಬರ್ತಾಯಿತ್ತು. ಟೆರರಿಸ್ಟ್ ಇಲ್ಲ ಅಂದ್ರೆ ತುಂಬಾ ಮಜಾ ಬರ್ತಾ ಇತ್ತಾ? ಹೌದು. ಈಗ ಅವ್ರು ಬಂದೋದ್ಮೇಲೆ ಭಯ ಆಗ್ತಿದ್ಯಾ? ಇಲ್ಲ. ಇಲ್ವಾ? ಮತ್ತೆ ಹೋಗ್ಬೇಕಾ? ಮತ್ತೆ ಸ್ನೋಲ್ಲಿ ಆಟ ಆಡ್ಬೇಕಾ?
ಹೇಳಿ ಸರ್. ಅರುಣ್, ಆಕ್ಚುಲಿ ಇವಾಗ ನಾವು ಮಾಡ್ತೀವಿ ಪ್ರತಿಯೊಂದು ಕ್ವಶನ್ ಕಾಶ್ಮೀರ ಸೇಫಾ ಅಂತ ಕ್ವಶನ್. ಸೇಫ್ ಇದ್ರೆ ಅಲ್ಲಿಗೆ ಒಂದು ಸೆಕ್ಯೂರಿಟಿ, ಐ ಮೀನ್ CRPF ಹಾಕಿಡ್ಬೇಕು. ನಿಮಗೆ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ಗೆ ನಾನು ಒಂದು ಪೊಲೀಸ್ ಮ್ಯಾನ್ ನೋಡ್ಕೊಂಡು ಪೊಲೀಸ್ ಮ್ಯಾನ್ ಆ ಕಡೆ ಹೋಗ್ತೀನಿ ಅಂದ್ರೆ ಈಗ ಒಂದು ಕಾರ್ನರ್ ಇನ್ನೊಂದು ಕಾರ್ನರ್ಗೆ ಹೋಗ್ಬಹುದು. ಅಷ್ಟು ಆ ಲೈನ್ ಅಲ್ಲಿ ಅಲ್ಲಿ CRPF ಇದ್ದಾರೆ. ದೇ ಆರ್ ದ ರಿಯಲಿ ಹೀರೋಸ್ ಅಲ್ಲಿ. ಒಬ್ರು ನನ್ನ ವಾದ ಈ ವಿಚಾರದಲ್ಲಿ ಅಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ, ಇವಾಗ ಅವರು ಬಿಸ್ನೆಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಕ್ಚುಲಿ ನಾವು ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ ನಮ್ಮ ಕಾಸ್ಟ್ ಅಲ್ಲಿ. ಇವಾಗ ಒಂದು ಲೆಕ್ಕಾಚಾರ ನೋಡಿದ್ರೆ ಒಂದು 6 ರಿಂದ 7 ಲಕ್ಷ ಬೇರೆ ಬೇರೆ ತರದ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿದೆ. ಇವಾಗ ನಾವೇನ್ ಹೇಳ್ತೀವಿ, ಆ ಗುಡ್ಡದಲ್ಲಿ ಇರ್ಲಿಲ್ಲ, ಇಲ್ಲಿರ್ಲಿಲ್ಲ, ಅಲ್ಲಿರ್ಲಿಲ್ಲ. ಒಂದು ಮನೆಗೆ ನಾವು ಏನಾಗುತ್ತೆ ಅಂದ್ರೆ, ಒಂದು ಮನೆಗೆ ಥ್ರೆಟ್ ಇದೆ ಅಂತ ತಿಳ್ಕೊಳ್ಳಿ, ನಾವೇನ್ ಮಾಡ್ತೀವಿ, ಸುತ್ತ ಪೊಲೀಸ್ ಇರ್ತೀವಿ, ಎಲ್ಲ ಮಾಡ್ತೀವಿ. ಮನೆಯಿಂದನೇ ಒಬ್ಬ ಕೆಟ್ಟವನು ಬರುತ್ತೆ ಅಂತ, ಅದಕ್ಕೆ ಯಾರು ಜವಾಬ್ದಾರ? ಅದನ್ನೇ ಹೇಳಕ್ ಬರ್ತಾ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಅವರು ಇವಾಗ ನಮ್ಮ ಹತ್ರ ನಾವು ಇಂಟರಾಕ್ಷನ್ ಮಾಡಿದಾಗನು ಅಥವಾ ಅವರು ಮುನ್ನೆ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಆಗ್ತಾ ಇತ್ತು, ಅವರು ಒಂದು ಕೈಯನ್ನ ಸೆಂಟ್ರಲ್ ತೋರಿಸ್ತಾ ಇದ್ರು, ನಮ್ಗೆ ಸೆಕ್ಯೂರಿಟಿ ಕೊಡಬೇಕು. ಆಕ್ಚುಲಿ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂದ್ರೆ, ಒಂದು 6 ರಿಂದ 7 ಲಕ್ಷ ಸೆಕ್ಯೂರಿಟಿ ಫೋರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಲ್ಲಿ ಡೆಪ್ಯೂಟ್ ಆಗಿದ್ದಾರೆ. ಒಂದು ಎವರೇಜ್ ಒಂದು ಪರ್ ಮಂತ್ಗೆ ಒಬ್ಬೊಂದು 50,000 ಕಾಸ್ಟ್ ಆದ್ರೂ, 50,000 ಸಂಬಳ ಆದ್ರೂ ಪ್ರತಿ ತಿಂಗಳಿಗೆ 3,000 ಕೋಟಿ ಖರ್ಚಾಗುತ್ತೆ ಅಲ್ಲಿಗೆ. ಇದು ಯಾರ್ದು? ನಮ್ಮ ಹಣ. ಆಕ್ಚುಲಿ ಅವ್ರಿಗೆ ಜೀವನ ಕೊಡೋದು ನಮ್ಮ ಸೆಕ್ಯೂರಿಟಿಯಿಂದ, ನಾವು ಅವ್ರ ಸೆಕ್ಯೂರಿಟಿ ಕೊಡ್ತಾ ಇದೀವಿ, ನಾವು ಅದನ್ನ ನಂಬ್ಕೊಂಡು ಹೋಗಿದ್ದೀವಿ. ಇವಾಗ ಏನಾಯ್ತು, ಅಟ್ಯಾಕ್ ಎಲ್ಲ ಆಗಿರೋದು, ಸೆಕ್ಯೂರಿಟಿ ಎಲ್ಲಿಲ್ಲ ಅಲ್ಲಿ ಅಟ್ಯಾಕ್ ಆಗಿರೋದು. ಎಲ್ಲಿ ಸೆಕ್ಯೂರಿಟಿ ಅಲ್ಲಿ ಅವ್ರು ಬರ್ಲಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾ ಇದ್ರು. ಬಟ್ ನಂಗೆ ಈ ಸ್ಥಳೀಯರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ಇವರೆಷ್ಟು ಜನರ ಹತ್ರ ಮಾತಾಡಿಸಿದಾಗ ನಾವು, ಅವ್ರು ತುಂಬಾ ಚೆನ್ನಾಗಿತ್ತು, ಅವ್ರ ಹಾಸ್ಪಿಟಾಲಿಟಿ ಅಂತ ಅಂತಿದ್ರು. ಬಟ್ ಆರ್ಮಿ ಅವ್ರ ಇಂಟೆಲಿಜೆನ್ಸ್ ಅಂತ ಕೇಳಿದಾಗ ಲೋಕಲ್ ಸಪೋರ್ಟ್ ಇಲ್ಲದೆ ಈ ಅಟ್ಯಾಕ್ ಸಾಧ್ಯನೇ ಇಲ್ಲ ಅಂತ. ಹಾಗಾದ್ರೆ ಡಬಲ್ ಫೇಸ್ ಅವ್ರಿಗೆ. ಇವಾಗ ನೋಡಿ, ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನಾವು ಯಾರು ಟೂರಿಸಂ ನಲ್ಲಿ ಇದ್ದಾರೆ ಬಿಸ್ನೆಸ್ಗೆ, ಅವ್ರು ಹೊಟ್ಟೆ ಹೊಡೆದಂಗಾಗಿದೆ ಇವಾಗೆಲ್ಲ ಅಟ್ಯಾಕ್ ಆಗ್ಯದಲ್ಲ, ಅದು ನಿಜ, ಒಪ್ತಾ ಇದ್ದೀನಿ, ಇಲ್ಲಂತಿಲ್ಲ. ಬಟ್ ಅಲ್ಲಿ ಜನ ನಾನು ಕೇಳಿದ್ರೆ, ಲೋಕಲ್ ಜನರನ್ನ ಕೇಳಿದ್ರೆ, ಈ ಲೋಕಲ್ ಸಪೋರ್ಟ್ ಇಲ್ಲಾರ್ದೆ ಈ ತರ ಆಕ್ಟಿವಿಟೀಸ್ ಸಾಧ್ಯನೇ ಅಲ್ಲ. ಯಾಕಂದ್ರೆ ಅಲ್ಲಿರೋ 4 ಅಥವಾ 6 ಜನ, ಎಷ್ಟು ಜನ ಟೆರರಿಸ್ಟ್ ಇದ್ರಲ್ಲ, ಅವರಿಗೆಲ್ಲ ಗನ್ ಸಪ್ಲೈ ಯಾವ ತರ ಆಗಿದೆ, ಅವ್ರಿಗೆ ಫುಡ್ ಸಪ್ಲೈ ಯಾವ ತರ ಆಗಿದೆ, ಶೆಲ್ಟರ್ಸ್ ಇದೆ. ಇದು ಒಂದ್ ದಿವಸದಲ್ಲಿ ಮಾಡಿದ ಕೆಲಸ ಅಲ್ಲ. ಸಿಂಪಲ್ ಆಗಿ ಅರ್ಥ ಮಾಡಿಸೋದು ಹೇಳೋದಾದ್ರೆ ನಮ್ಮ ರಾಜ್ಯದಲ್ಲೇನೆ ಕೆಲವು ಇನ್ಸಿಡೆಂಟ್ಗಳು ನಡೆದಿವೆ. ಹೌದು. ಅವ್ರಿಗೆ ಯಾವ್ಯಾವ ಸಪೋರ್ಟ್ಗಳಿದೆ, ಹೇಗಾಗಿದೆ, ಯಾವ್ಯಾವ ಮನೆಗೆ ಬೆಂಕಿ ಹಚ್ಚಿದ್ದಾರೆ, ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದಾರೆ, ಯಾವ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಆಮೇಲೆ ಅವ್ರಿಗೆ ಹೆಂಗ್ ಬೇಲ್ ಸಿಕ್ಕಿದೆ, ಅವ್ರನ್ನ ಹೆಂಗ್ ಬೇಲ್ ಕರ್ಕೊಂಡ್ ಬಂದ್ಮೇಲೆ ಅವ್ರ ಕುಟುಂಬಕ್ಕೆಲ್ಲ ಏನೇನ್ ಕೊಟ್ಟಿದ್ದಾರೆ, ನಮ್ ಕಣ್ಮುಂದೆನೇ ಇದಾವಲ್ಲ ಸರ್. ಇದಕ್ಕಿಂತಲೂ ಎಕ್ಸಾಂಪಲ್ ಬೇಕಾ ಸರ್? ನಾನು ಅದಕ್ಕೆ ಮಧ್ಯದಲ್ಲಿ ಮಾತಾಡ್ತಾ ಇದ್ದೆ, ನಾನು ಸ್ಥಳೀಯರನ್ನ ಮಾತಾಡಿದ್ದೀನಿ. ಅಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಮೊದಲು ಕೆಲಸ ಮಾಡಿರೋದ್ರಿಂದ ಇಲ್ಲಿ ಸ್ಥಳೀಯರ ಮೈಂಡ್ ಏನಿದೆ, ಅವ್ರ ಮೈಂಡ್ ಸ್ಟಡಿ ಏನಿದೆ ಬಗ್ಗೆ ಸಾಕಷ್ಟು ಸುಮಾರು 10 ರಿಂದ 20 ಜನರ ಸ್ಥಳೀಯರನ್ನ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಕುಂತಿಲ್ಲ, ಇಷ್ಟೆಲ್ಲ ಆದ್ರೂ ನಾನು ಒಂದ್ ಕಡೆ ಕೂತಿಲ್ಲ, ಅದರಿಲ್ಲ. ಸೊ ಅಲ್ಲಿ ನಿಜವಾಗಿ ಬಿಸ್ನೆಸ್ ಮಾಡ್ತಾರಲ್ಲ, ಅವರೆಲ್ಲ ಬಂದವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸ್ಥಳೀಯರಲ್ಲಿ ಒಟ್ಟಾರೆಗೆ ಅವ್ರು ಟೋಟಲಿ ಅವ್ರ ಮನೋಭಾವನೆ ಹಿಂಗ, ನಾವು ಭಾರತೀಯರು ಏಕತೆ ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ಬರಲೇ ಇಲ್ಲ, ಅವರಲ್ಲಿ ಇಲ್ಲ. ನಾವು 100% ನಾನು ಅವ್ರ ಮನೋಭಾವನ ಮಾತಾಡಿಸಿ ಕಂಡ್ಕೊಂಡಿದ್ದೀನಿ. ಸುಮಾರು ಒಂದೊಂದು ಏರಿಯಾದಿಂದ ಬೇರೆ ಬೇರೆ ಕಡೆ ನೋಡ್ಕೊಂಡಿದ್ದೀನಿ. ಅವರು ಏರಿಯಾ ಒಂದೇ ಒಂದು ಟಾರ್ಗೆಟ್, ಅವರು ಅಗೇನೆಸ್ಟ್ ಮೋದಿ ಅಂತ ಮಾತಾಡೋದು. ನಾನು ಸುಮಾರು ಇಟ್ ಇಸ್ ನಾಟ್ ಓನ್ಲಿ ಕಾಶ್ಮೀರ್, ಕಾಶ್ಮೀರದಲ್ಲಿ ಒಂದೇ ಅಲ್ಲ. ಅಲ್ಲಿ ಮುಗಿಸ್ತೀನಿ, ಅಲ್ಲಿ ಸ್ಥಳೀಯ, ನಾನು ಇಂಡಿಯಾದ ಬಗ್ಗೆ ಆಮೇಲೆ ಮಾತಾಡೋಣ. ಅಲ್ಲಿ ನಾನು ಮಾತಾಡಿರೋದು ಕಾಶ್ಮೀರದಲ್ಲಿ. ಇನ್ನೊಂದು ನಮ್ದು ಏನು ಸೆಂಟಿಮೆಂಟ್ ಇತ್ತು ಅಂದರೆ, 12ನೇ ಶತಮಾನಕ್ಕೂ ನಮ್ಮ ಕರ್ನಾಟಕಕ್ಕೂ ಮತ್ತು ಕಾಶ್ಮೀರಕ್ಕೂ ಸಂಬಂಧ ಇದೆ. ಮುಳುಗಿ ಮಾರಾಯನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ, ಬೀದರ್ ಜಿಲ್ಲೆ ಬಸವ ಕಲ್ಯಾಣಕ್ಕೆ ಬರ್ತಾರೆ, ಶರಣ ತತ್ವವನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಅದನ್ನು ಇಡೀ ಅವ್ರ ವಚನಕಾರರಾಗಿ ಇಲ್ಲಿ ಮೆರೀತಾರೆ. ಅಂದರೆ ಶಾಂತಿಯನ್ನು ತಗೊಳ್ತಾರೆ, ಆ ಸೌಂದರ್ಯದ ನಗರದಿಂದ ಈ ತತ್ವದ ನಗರಕ್ಕೆ ಬಂದು ತತ್ವ ತಗೊಳ್ತಾರೆ. ಮತ್ತು ಕಶ್ಯಪ ಮಹರ್ಷಿಗಳು ಕೂಡ ಅಲ್ಲಿ ಹೋಗಿರ್ತಕ್ಕಂಥ ನಾಡಿದೆ, ಪ್ಲಸ್ ಶಂಕರಾಚಾರ್ಯರ ಪೀಠ ಇದೆ. ಇದೆಲ್ಲದರ ಬಗ್ಗೆ ನಾವು ಅವರಿಗೆ ಮಾತಾಡಿದ್ದೀವಿ. ಯಾರಿಗೆ ಅಲ್ಲಿ ಸ್ಥಳೀಯರು ಅದ್ರ ಬಗ್ಗೆ ಯಾವುದೂ ಗಮನ ಇಲ್ಲ ಅವರಿಗೆ. ಅವರು ಓನ್ಲಿ ಧರ್ಮದ ಬಗ್ಗೆ ಮಾತಾಡ್ತಾರೆ, ಮೋದಿಯವ್ರ ವಿರುದ್ಧ ಮಾತಾಡ್ತಾರೆ. ಪ್ಲಸ್ ಈ ಘಟನೆ ಆಗಿದೆ ಅಲ್ಲ ಅಂತಂದ್ರೆ, ನಾವು ಘಟನೆ ಆಗಿದೆ ಖಂಡಿಸಿ ನಾನು ನಿಜವಾಗಿ ಯಾವುದದು ಲಾಲ್ ಚೌಕ್ ಇದೆ, ಲಾಲ್ ಚೌಕ್ ಶ್ರೀನಗರಕ್ಕೆ ಹೋದೆ ನಾನು ನೋಡೋಣ ಅಂತೇಳಿ. ಸ್ಟ್ರೈಕ್ ಇತ್ತು 23ನೇ ತಾರೀಕು. ಸ್ಟ್ರೈಕ್ ಇದ್ದಾಗ ಎಲ್ಲರೂ ಬಂದಿತ್ತು, ಎಲ್ಲ ಬಂದ್ ಮಾಡಿದ್ರು. ಆದ್ರೆ ಅಲ್ಲಿ ಬಂದ್ನಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಇಲ್ಲಿ
ಅದನ್ನು ವಿಡಿಯೋ ಕೂಡ ಮಾಡಿದೆ. ಎಷ್ಟು ಜನ ಇದ್ದಾರೆ ನೀವು ಆಲ್ರೆಡಿ ನಾನು ಪತ್ರಕರ್ತರಿಗೂ ಕಳಿಸಿದ್ದೇನೆ. ಸೊ ಪ್ರತಿಭಟನೆ ಮಾಡ್ತಕ್ಕಂಥ ಹೇಗಿಲ್ಲ, ನಮ್ಮಲ್ಲಿ ಕೆಲವು ಜನ ಸಣ್ಣ ಸಣ್ಣ ಸಂಘಟನೆ ಕೂಡಿ ಸರ್ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದು ಅವ್ರ ಬಿಸ್ನೆಸ್ ಲಾಸ್ Business loss ಆಗಿದೆ. ಏನು ಇಲ್ಲ ನಮ್ಮದ್ ಬಗ್ಗೆ ಅದ್ರ ಬಗ್ಗೆ ಅಂತ ಇಡೀ ಆಮೇಲೆ ಆ ಒಬ್ರು ಶ್ರೀನಗರ ಬಾಯಲ್ಲಿ ರೋಡ್ ಒಂದೇ ಮಾತ್ರ ಬರ್ತಿರ್ಲಿಲ್ಲ. ಶ್ರೀನಗರ ರೋಡ್ ಬ್ಲಾಕ್ ಇರಬೇಕು, ಅಷ್ಟು ದೊಡ್ಡ ಪ್ರತಿಭಟನೆ ಇರಬೇಕಾದ್ರೆ ಅಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ಆ ಜನರ ಮನಸ್ಥಿತಿ ಏನಿದೆಯಲ್ಲ, ಆ ಮನಸ್ಥಿತಿ ಇನ್ನೂ ಅಲ್ಲಿ ಸ್ಥಳೀಯರು ಈ ಆತಂಕವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ಅವರ ಮಾತುಗಳಿಂದ ಇಂಡೈರೆಕ್ಟ್ ಆಗಿ ಕೇಳ್ತಾ ಬರ್ತಿತ್ತು. ಬಹುತೇಕ ಆಶ್ರಯ ತಾಣಗಳಂದ್ರೆ ಆ ಗುಡ್ಡ ಗಡಿಗಳಲ್ಲಿ ಎಲ್ಲೆಲ್ಲಿ ಅನಾಧಿಕೃತವಾಗಿ ಮನೆಗಳನ್ನು ಹಾಕಿದ ಗುಡಿಸಲುಗಳನ್ನು ಹಾಕ್ಯಾರಲ್ಲ, ಆ ಗುಡಿಸಲುಗಳನ್ನ ನಿಜವಾಗಿ ಚೆಕ್ ಮಾಡಬೇಕು. ಮತ್ತೆ ಇನ್ನೊಂದು ನನಗೆ ಅನಿಸಿದ್ದು, ಅಲ್ಲಿ ಎಲ್ಲ ಅವ್ರಿಗೆ ಕಮ್ಯುನಿಕೇಶನ್ಸ್ ಇದೆ. ಆ ಟೆಲಿಕಮ್ಯುನಿಕೇಶನ್ಸ್ ಅನ್ನ ಮೊಬೈಲ್ಗಳೇನಿದ್ದಾವೆ ಅವು ಕಾಲ್ಸ್ಗಳ ರೆಕಾರ್ಡ್ಗಳನ್ನ ಈಗ ಇಡ್ತಾ ಇದ್ದಾರೆ, ಅವ್ರಿಗೆ ಮಾಡಬೇಕು. ನಿಜವಾಗಿ ಅವ್ರಿಗೆ ಆಶ್ರಯ ತಾಣ ನನಗೆ 100% ಅವ್ರು ಇವತ್ತೇ ಬಂದಿಲ್ಲ. ನನ್ನ ಅನುಭವ ಪ್ರಕಾರ ಅವ್ರು ಬಹಳ ದಿವಸ ಪ್ಲಾನ್ ಮಾಡಿದ್ದಾರೆ. ಒಂದು ತಿಂಗಳ ಹಿಂದೆ ಬಂದಿದ್ರಂತೆ, ಒಂದು ತಿಂಗಳ ಹಿಂದೆ ಬಂದು ಎಲ್ಲಾ ಚೆಕ್ ಮಾಡ್ಕೊಂಡು ಒಂದು ವರ್ಷ ಹಿಂದೆ ಬಂದಿದ್ದಾನೆ ಆಕ್ಚುಲಿ. ಇವರಿಗೆ ನಾನು ಇವಾಗ ಅವ್ರು ಹೇಳಿದ್ರಲ್ಲ, ನಾವು ಆಕ್ಚುಲಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಭಾರಿ ಖರ್ಚು ಮಾಡಿದ್ದಾರೆ. ಬಾರ್ಡರ್ಸ್ ರೋಡ್ ಸೇಫ್ಟಿ ರೋಡ್ ಡೆವಲಪ್ಮೆಂಟ್ ಅವರೆಲ್ಲ ಮಾಡಿದ್ದಾರೆ. ಇದನ್ನ ಹೇಳ್ತೀನಿ ಈ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಕ್ಕೆ ಸೆಂಟ್ರಲ್ ಇಂದ ಮೋದಿ ಬೇಕು, ಅದನ್ನೇ ಎಲ್ಲರನ್ನ ವಿರೋಧ ಹಾಕೊಂಡು ಮೋದಿ ಬೇಕು. ಇದಕ್ಕೆ ಹೇಳ್ತೀನಿ, ಎಲೆಕ್ಷನ್ ಅಲ್ಲಿ ಮಾತ್ರ ಬೇಡ, ಈಗಲೂ ಹೊಡೆದಾಕಿದ್ಮೇಲೆ ಮತ್ತೆ ಅಲ್ಲಿ ಮೋದಿ ಏನ್ ಮಾಡ್ತಿದ್ದಾರೆ ಅಂತ ಕೇಳ್ಬೇಕು. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಾವು ವ್ಯಾನ್ ಅಲ್ಲಿ ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ರೋಡ್ ಎಲ್ಲ ಏನ್ ಚೆನ್ನಾಗ್ ಮಾಡಿದೀವಿ ಅಂತ ಹೇಳಿದ್ರೆ, ಇಟ್ ವಾಸ್ ಅವರ್ ಡಿಸ್ಕಷನ್ ಬ್ಯಾಕಪ್. ಇದು ಫ್ರಂಟಲ್ ಡ್ರೈವರ್ ಇಮಿಡಿಯೇಟ್ ಏನಂದ ಗೊತ್ತಾ, ಮೋದಿನೇ ಕ್ಯಾ ಕಿಯಾ ಕಾಂಟ್ರಾಕ್ಟರ್ನೇ ಕಿಯಾ ಅಂತಾನೆ. ಅದ್ರಲ್ಲೇ ಗೊತ್ತಾಗುತ್ತೆ. ಇದು ಅವ್ರ ಒಬ್ಬ ಮನಸ್ಥಿತಿ ಅಲ್ಲ ನಾನು ಹೇಳುದು. ನೀವೇನು ಅಬ್ಸರ್ವ್ ಮಾಡಿದೀರಾ ಅದನ್ನೇ ನಾನು ಅಬ್ಸರ್ವ್ ಮಾಡಿದೀನಿ. ಪ್ರತಿಯೊಬ್ರು ಇದಾರ ಅವರ ಬ್ರೆಡ್ ಅಂಡ್ ಬಟರ್ ಡಿಸ್ಟರ್ಬ್ ಆಗೋ ತರ ನೋಡ್ಕೊಳ್ತಾರೆ ಅಷ್ಟೇ, ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ಬಟ್ ಅವ್ರದ್ದು ಅವ್ರ ನ್ಯಾಷನಾಲಿಟಿ ಅವ್ರ ಇವಾಗ ಚೆಕ್ ಮಾಡಿದ್ರೆ ದಟ್ ರೆಫರೆಂಡಮ್ ಹೋದ್ರೆ ಇದೆಲ್ಲ, ಐ ಡೋಂಟ್ ಥಿಂಕ್ ಇಟ್ ವಿಲ್ ಪಾರ್ಟ್ ಆಫ್ ಇಂಡಿಯಾ, ದಟ್ ಡ್ಯಾಮ್ ಶೂರ್. ಬೇರೆ ಎಲ್ಲೂ ಹೋಗದೆ ಅಲ್ಲಿ ಮಿಲಿಟ್ರಿ ಬಟಾಲಿಯನ್ ಇತ್ತು ಅಲ್ಲಿ. ಆಮೇಲೆ ಶ್ರೀನಗರ ಗಲ್ಲಿಯಲ್ಲೆಲ್ಲ ನಮ್ಮ ಆರ್ಮಿಯವರೆಲ್ಲ ನಿಂತ್ಕೊಂಡಿದ್ರು, ಗಲ್ಲಿ ಎಲ್ಲ ನಿಂತ್ಕೊಂಡಿದ್ರು. ಬಟ್ ನಾವು ಸೇಫ್ಟಿ ಇದೆಯಾ ಅಂತ ಅಲ್ಲಿ ಡ್ರೈವರ್ಗಳನ್ನ, ಆಟೋ ಡ್ರೈವರ್ನೆಲ್ಲ ಕೇಳಿದ್ರೆ ಸೇಫ್ಟಿ ಇದೆ ಹೋಗಿ ಬನ್ನಿ ಅನ್ನೋರು. ಬಟ್ ಆರ್ಮಿ ಬೇಡ ಇವತ್ತು ರಿಸ್ಕ್ ತೊಗೋಬೇಡಿ ಅಂತ ಅನ್ನೋರು. ಬಟ್ ಜೂಟ್ ಮತ್ ಬಲೋ ಅನ್ನೋರು ಅವರು ಆರ್ಮಿಯವ್ರಿಗೆ. ಬಟ್ ಹಂಗಾಗಿ ಅಲ್ಲಿಯವರು ಒಂದು ಸ್ವಲ್ಪ ಈ ಹಿಂದೂ ಮುಸ್ಲಿಂ ಬಿಟ್ಬಿಡಿ, ನಾವೆಲ್ಲ ಇಂಡಿಯನ್ಸ್ ಅಂತ ಒಂದ್ಸಲ ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಸರಿ ಆಗ್ಬಿಡುತ್ತೆ ಸರ್, ಕಾಶ್ಮೀರ್ ಇಮ್ಮಿಡಿಯೇಟ್ ಆಗ್ಬಿಡುತ್ತೆ. ಬಟ್ ಅವ್ರಿಗೆಲ್ಲ ಆ ಮನೋಭಾವ ಬರಬೇಕು. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಎಷ್ಟು ಬುಲೆಟ್ ಸೌಂಡ್ಸ್ ಕೇಳಿಸ್ತಾರೆ ಅಲ್ಲಿ ಸರ್? ಒಂದು 4-5 ಮಿನಿಟ್ಸ್ ಬುಲೆಟ್ಸ್ ಸೌಂಡ್ ಕೇಳಿಸ್ತಾನೆ ನೀವಿರೋ ಜಾಗದಿಂದ. ಅವಾಗಲೇ ಕುದುರೆಗಳು, ನಮ್ಮ ಕುದುರೆಗಳೆಲ್ಲ ರಿವರ್ಸ್ ನಿಂತ್ಕೊಬಿಡ್ತು. ಎಷ್ಟು ಜನ ಅಲ್ಲಿ ಆ ಭಯೋತ್ಪಾದಕರು ಇದ್ರು ಅಂತ ಈಗ ನಮಗೆಲ್ಲ ನಂಬರ್ಸ್ ಇರೋದು 4 ಜನ ಇದ್ರು ಅಂತ, ಕೆಲವರು 6 ಜನ ಅಂತಾರೆ. ಬಟ್ ನೋಬಡಿ ನೋಸ್ ಎಕ್ಸಾಕ್ಟ್ ನಂಬರ್. ಸೊ ನಿಮ್ಗೆ ಬಟ್ ಏನಂದ್ರೆ 3 ಮೆಂಬರ್ಸ್ ಅಂತೂ ಇದಾರೆ ಅನ್ನೋ ತರ ಬಂತು. ಬಟ್ ನಾವ್ ಹೆಂಗ್ ಈ ಕಡೆ ಓಡ್ ಬಂದ್ವಲ್ಲ, ನಾವು ಓಡೋ ಆ ಕಡೆ ಕಾಡಿದೆ ಸ್ವಲ್ಪ, ಹಾಸ್ಪಿಟಲ್ ಏನಾರು ಮೂವ್ ಆದ್ರ ಏನು ಅಂತ ನಮಗೂ ಗೊತ್ತಾಗ್ಲಿಲ್ಲ. ಬಟ್ ನಮ್ಗೆ ಕುದುರೆ ಈ ನಾವು ಹತ್ತಿರೋ ಜಾಗದಲ್ಲಿ ಇಟ್ ಇಸ್ ವೆರಿ ಡೇಂಜರಸ್. ಅದಕ್ಕೆ ಸೈಡ್ ರೋಡಿಂದ ಓಡ್ತಾ ಇದ್ವಿ ನಾವು. ಅಲ್ಲೆಲ್ಲ ನಾವು ಕೆಲವು ವಿಜುವಲ್ಸ್ ನೋಡ್ತಾ ಇದ್ವಿ. ಅಂದ್ರೆ ಅದೊಂದು ಮಡ್ಡಿ ರೋಡು, ತುಂಬಾ ಸ್ಲಶಿ ಇದೆ, ಮಡ್ಡಿ ಅಷ್ಟಲ್ಲ ಕಲ್ಲು, ಕಲ್ಲು. ಅದ್ರ ಜೊತೆಗೆ ಯಾರ್ದೋ ಶೂಸ್ ಎಲ್ಲ ಅಲ್ಲಲ್ಲೇ ಅದು ವ್ಯಾಲಿ, ಅದು ಕಣಿವೆ ಪ್ರದೇಶ ಒಳಗಡೆ ಇಕ್ಕಟ್ಟಾಗಿರುವಂತ ಮಳೆ ಎಲ್ಲ ಆಗಿತ್ತು ಒಂದು. ಆಮೇಲೆ ಈ ಸೀಸನ್ ಅದಲ್ಲ, ಎಲ್ಲ ಮೆಲ್ಟ್ ಆಗಿರೋದು, ಹಾಗಾಗಿ ಹಸಿ ಇದೆ ರೋಡ್. ಈಗ ನಾವು ನಾರ್ಮಲ್ ಶೂ ಅಲ್ಲಿ ಹೋದ್ರಂತೂ ಹಾರಬಲ್ ಕೇಸಸ್. ಅವ್ರದ್ದು ಶೂ ಕೊಡ್ತಾರೆ, ಆ ಶೂ ಹಾಕೊಂಡು ಹೋದ್ರು ಆ ಸ್ಪೀಡಿಗೆ ಬಿದ್ದೋಗುತ್ತೆ ಎಲ್ಲಾನು, ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಸಿ ಆ ತರ ಹಾಸ್ಪಿಟಲೈಸ್ ಆಗಿರೋರೆಲ್ಲ 6 ಜನನೇ ಈಗ ಅಲ್ಲಿ ಓಡ್ ಬಂದವರು. ಇವಾಗೇನು 27 ಜನ ಅಂತಾರಲ್ಲ, ಅಲ್ಲಿ ಗುಂಡೆಟ್ಟಿಂದ ಸತ್ತಿರೋರು, ಹಾಸ್ಪಿಟಲೈಸ್ ಆಗಿರೋರು ಎಲ್ಲ ಓಡಿ ಬರೋ ಟೈಮಲ್ಲಿ ಅಲ್ಲ. ಅವನು ಆ ರೀತಿಯಾಗಿ ಬರೀ ಹುಡುಕಿ ಹೊಡೆದಿದ್ದಕ್ಕೇನೆ ಹೆಂಗಾಗೋಗಿದೆ. ಓಪನ್ ಫೈರ್ ಮಾಡಿದಿದ್ರೆ ಪರಿಸ್ಥಿತಿ ಏನಾಗಿರ್ಬೋದು ಅಲ್ಲಿ, ಎಷ್ಟು ಜನ ಸರ್ ಅವ್ರಿಗೆ ಎಷ್ಟು ಟೈಮ್ ಇತ್ತು ಅದು ಯೋಚನೆ ಮಾಡ್ಬೇಕು. ಅವರಿಗೆ ಹೊಡಿಬೇಕು ಜಾತಿ ಕೇಳಿ ಬರೀ ಗಂಡ್ಸ್ ಮಕ್ಳನ್ನ ಹೊಡೆದಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ, ಹೌ ಮಚ್ ಟೈಮ್ ದೇ ಹ್ಯಾವ್ ಇಟ್? ಇನ್ನಫ್ ಟೈಮ್ ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವ್ದು ಸೆಕ್ಯೂರಿಟಿ ಇಲ್ಲ, ಯಾರು ಅದು 1 ಅವರ್ ಅಲ್ಲಿ ಯಾರೇ ಬಂದ್ರು ಹೋಗಿ ಬರೋಕೆ ಬೇಕೇ ಆಗುತ್ತೆ ಅಷ್ಟಾದ್ರು.